ಸೊ ಇನ್ನೊಂದು ಕಡೆ ಈಗ ವಿಜಯಲಕ್ಷ್ಮಿ ತಮ್ಮ ಸ್ಟೇಟಸ್ನಲ್ಲಿ ಕಾಮಾಖ್ಯ ದೇವಸ್ಥಾನದ ಫೋಟೋ ಹಾಕಿ ಒಂದಷ್ಟು ಲೈನ್ಗಳನ್ನ ಬರೆದಿದ್ದಾರೆ. ದೇವರಿಗೆ ಗೊತ್ತು ಅಷ್ಟೇ ಸಾಕು ಅನ್ನುವಂಥ ಒಂದು ಲೈನ್ ಅನ್ನ ಹಾಕಿದ್ದಾರೆ. ಎಲ್ಲಿಗೆ ಓಡುವೆ ಓ ಮನುಜ, ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ ಅಂತ ಹೇಳಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪೋಸ್ಟ್ನ ಹಿಂದಿನ ಅರ್ಥ ಏನು ಹಾಗಾದ್ರೆ ಅನ್ನುವಂಥದ್ದನ್ನ ಡಿಕೋಡ್ ಮಾಡೋದಕ್ಕೆ ಈಗ ಹಲವಾರು ಅವ್ರದೇ ರೀತಿಯಾದಂಥ ಒಂದು ಡಿಕೋಡ್ಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನ ಈಗ ಆಗ್ತಾ ಇರುವಂತಹಷ್ಟು ಬೆಳವಣಿಗೆಗಳನ್ನು ಆಗ್ತಾ ಇವೆ. ದರ್ಶನ್ ವಿರುದ್ಧವಾಗಿ ಈಗ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿದಾಗ ಏನಾಗಬಹುದು, ಈ ಥರದ್ದು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆದಂತಹ ಸಂದರ್ಭದಲ್ಲಿ, ಯಾಕಂದರೆ ಪ್ರದೋಷ್ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಅಂದರೆ ಮಾಫಿ ಸಾಕ್ಷಿಯಲ್ಲಿ ಕೆಲವೊಂದಷ್ಟು ಉಲ್ಲೇಖಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳು ಕೂಡ ನಾನು ಹೇಳ್ತೀನಿ ಬಹಿರಂಗವಾಗಿ, ಸಾಕ್ಷಿ ಹೇಳ್ತೀನಿ ಅನ್ನುವಂಥದ್ದನ್ನೆಲ್ಲ ಹೇಳಿದ್ದಾರೆ ಅನ್ನುವಂಥ ಕೆಲವೊಂದಷ್ಟು ಅಂಶಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಬಂದಿದ್ವು. ಬಹುಶಃ ಇದೆಲ್ಲವನ್ನು ನೋಡಿ ವಿಜಯಲಕ್ಷ್ಮಿ ಈ ಥರದ ಸ್ಟೇಟಸ್ ಅಲ್ಲಿ ಲೈನನ್ನು ಹಾಕಿದ್ದಾರೆ, ಅಥವಾ ಇದರ ಹಿಂದಿನ ಅರ್ಥ ಏನಿರಬಹುದು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಡಿಕೋಡ್ ಮಾಡುವಂತಹ ಒಂದಷ್ಟು ಪ್ರಯತ್ನ ಕೆಲವೊಂದಷ್ಟು ಜನ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಈಗ ವಿಜಯಲಕ್ಷ್ಮಿ ತಮ್ಮ ಸ್ಟೇಟಸ್ನಲ್ಲಿ ಕಾಮಾಖ್ಯ ದೇವಸ್ಥಾನದ ಫೋಟೋ ಹಾಕಿ ಒಂದಷ್ಟು ಲೈನ್ಗಳನ್ನ ಬರೆದಿದ್ದಾರೆ. ದೇವರಿಗೆ ಗೊತ್ತು ಅಷ್ಟೇ ಸಾಕು ಅನ್ನುವಂಥ ಒಂದು ಲೈನ್ ಅನ್ನ ಹಾಕಿದ್ದಾರೆ. ಎಲ್ಲಿಗೆ ಓಡುವೆ ಓ ಮನುಜ, ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ ಅಂತ ಹೇಳಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪೋಸ್ಟ್ನ ಹಿಂದಿನ ಅರ್ಥ ಏನು ಹಾಗಾದ್ರೆ ಅನ್ನುವಂಥದ್ದನ್ನ ಡಿಕೋಡ್ ಮಾಡೋದಕ್ಕೆ ಈಗ ಹಲವಾರು ಅವ್ರದೇ ರೀತಿಯಾದಂಥ ಒಂದು ಡಿಕೋಡ್ಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನ ಈಗ ಆಗ್ತಾ ಇರುವಂತಹಷ್ಟು ಬೆಳವಣಿಗೆಗಳನ್ನು ಆಗ್ತಾ ಇವೆ. ದರ್ಶನ್ ವಿರುದ್ಧವಾಗಿ ಈಗ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿದಾಗ ಏನಾಗಬಹುದು, ಈ ಥರದ್ದು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆದಂತಹ ಸಂದರ್ಭದಲ್ಲಿ, ಯಾಕಂದರೆ ಪ್ರದೋಷ್ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಅಂದರೆ ಮಾಫಿ ಸಾಕ್ಷಿಯಲ್ಲಿ ಕೆಲವೊಂದಷ್ಟು ಉಲ್ಲೇಖಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳು ಕೂಡ ನಾನು ಹೇಳ್ತೀನಿ ಬಹಿರಂಗವಾಗಿ, ಸಾಕ್ಷಿ ಹೇಳ್ತೀನಿ ಅನ್ನುವಂಥದ್ದನ್ನೆಲ್ಲ ಹೇಳಿದ್ದಾರೆ ಅನ್ನುವಂಥ ಕೆಲವೊಂದಷ್ಟು ಅಂಶಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಬಂದಿದ್ವು. ಬಹುಶಃ ಇದೆಲ್ಲವನ್ನು ನೋಡಿ ವಿಜಯಲಕ್ಷ್ಮಿ ಈ ಥರದ ಸ್ಟೇಟಸ್ ಅಲ್ಲಿ ಲೈನನ್ನು ಹಾಕಿದ್ದಾರೆ, ಅಥವಾ ಇದರ ಹಿಂದಿನ ಅರ್ಥ ಏನಿರಬಹುದು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಡಿಕೋಡ್ ಮಾಡುವಂಥ ಒಂದಷ್ಟು ಪ್ರಯತ್ನ ಕೆಲವೊಂದಷ್ಟು ಜನ ಮಾಡ್ತಾ ಇದ್ದಾರೆ.